ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಿದ್ದರಾಮಯ್ಯ ಅಸಮಾಧಾನ ವಿಚಾರ. ಸಿದ್ದು ಅಸಮಾಧಾನ ತಣಿಸಲು ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್. ಮಾಜಿ ಸಿಎಂ ಮುನಿಸು ತಣಿಸುವ ಪ್ರಯತ್ನಕ್ಕೆ ಮುಂದಾದ ಹೈಕಮಾಂಡ್. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಸಿದ್ದು ಅಸಮಾಧಾನ ತಣಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುನಿಸು ತಣಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಮಾಜಿ ಸಿಎಂ ಮುನಿಸು ತಣಿಸೋದಕ್ಕೆ ಸಿದ್ದರಾಮಯ್ಯ ಪುತ್ರ ಸಚಿವ ಯತೀಂದ್ರಗೆ ಪ್ರಮುಖ ಜವಾಬ್ದಾರಿ. ಸಚಿವ ಯತೀಂದ್ರಗೆ ಮತ್ತೊಂದು ಜವಾಬ್ದಾರಿ ಸಾಧ್ಯತೆ. ಯತೀಂದ್ರ ಹೆಗಲಿಗೆ ವಿಧಾನ ಪರಿಷತ್ ಸಭಾನಾಯಕನ ಹೊಣೆ. ಸಿದ್ದರಾಮಯ್ಯನ ಪುತ್ರ ಯತೀಂದ್ರಗೆ ಸಭಾನಾಯಕನ ಹೊಣೆ ಸಿಗಲಿದೆ. ಪರಿಷತ್ನಲ್ಲಿ ಆಡಳಿತ ಪಕ್ಷ ಮುನ್ನಡೆಸಲಿರುವ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಸಭಾನಾಯಕನ ಸ್ಥಾನ ಸಿಗುವುದು ಖಚಿತವಾಗಿದೆ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಿದ್ದರಾಮಯ್ಯ ಅಸಮಾಧಾನ ವಿಚಾರ. ಸಿದ್ದು ಅಸಮಾಧಾನ ತಣಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಮಾಜಿ ಸಿಎಂ ಮುನಿಸು ತಣಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಸಿದ್ದರಾಮಯ್ಯನ ಪುತ್ರ ಸಚಿವ ಯತೀಂದ್ರಗೆ ಪ್ರಮುಖ ಜವಾಬ್ದಾರಿಯನ್ನ ನೀಡುತ್ತಿದೆ. ಸಚಿವ ಯತೀಂದ್ರಗೆ ಮತ್ತೊಂದು ಪ್ರಮುಖ ಜವಾಬ್ದಾರಿ. ದೆಹಲಿಗೆ ವಿಧಾನ ಪರಿಷತ್ ಸಭಾನಾಯಕನ ಹೊಣೆ. ಯತೀಂದ್ರನ ಪಾಲಿಗೆ ದೆಹಲಿ ವಿಧಾನ ಪರಿಷತ್ ಸಭಾನಾಯಕನ ಹೊಣೆ ಸಿಗಲಿದೆ. ಪರಿಷತ್ನಲ್ಲಿ ಆಡಳಿತ ಪಕ್ಷ ಮುನ್ನಡೆಸಲಿರುವ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಸಭಾನಾಯಕನ ಸ್ಥಾನ ಸಿಗುವುದು ಖಚಿತ. ಸಿದ್ದು ಅಸಮಾಧಾನ ಬೆನ್ನಲ್ಲೇ ಸಿದ್ದು ಪುತ್ರನಿಗೆ ಸಭಾನಾಯಕನ ಸ್ಥಾನ ಸಿಗುವುದು ಖಚಿತವಾಗಿದೆ. ಸಿದ್ದರಾಮಯ್ಯಗಿರುವಂತ ಮುನಿಸನ್ನ ಬೇಸರವನ್ನ ಹೋಗಲಾಡಿಸೋದಕ್ಕೆ, ಅವರನ್ನ ಸಮಾಧಾನ ಪಡಿಸೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಭಾನಾಯಕನ ಸ್ಥಾನ ಖಚಿತವಾಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿರುವಂತ ಮಾಸ್ಟರ್ ಪ್ಲಾನ್. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅಸಮಾಧಾನ ತಣಿಸೋದಕ್ಕೆ ಮಗ ಯತೀಂದ್ರನಿಗೆ ಸಭಾ ಸ್ಥಾನ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುನಿಸನ್ನ, ಅವರ ಅಸಮಾಧಾನವನ್ನ ಸರಿಪಡಿಸೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನಿಗೆ ಸಭಾನಾಯಕನ ಸ್ಥಾನ ಸಿಕ್ಕಿರುವುದು ಖಚಿತವಾಗಿದೆ.